ನಮಸ್ಕಾರ, ನಾನು ರವಿ ಕಸ್ತೂರಿಮಠ್. ಏನಪ್ಪ ಅಂತಂದರೆ ಇವತ್ತು ಪೋಕೋ ಬಡ್ಸ್ X1 ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬಾಕ್ಸ್ ಒಳಗಡೆ ಏನೇನಿದೆ ಏನೇನಿಲ್ಲ ಅಂತ ತಿಳ್ಕೊಂಬರೋಣ. ಸೊ ಬನ್ನಿ ನೋಡ್ಕೊಂಬರೋಣ. ಸೊ ಬನ್ನಿ ಓಪನ್ ಮಾಡೋಣ ಬಾಕ್ಸು. ಇದರಲ್ಲಿ ಏನೇನಿದೆ ಅಂತಂದರೆ 12mm ಟೈಟಾನಿಯಮ್ ಡ್ರೈವ್ ಅಂತಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ನೈಸ್ತೊಂದು ರಿವ್ಯೂ ಮಾಡಿದ್ದೆ, ಅದರಲ್ಲಿ ಡ್ರೈವ್ ಏನಂತ ಹೇಳಿದ್ದೀನಿ. ಬಾಕ್ಸ್ ಮೇಲೆ ಕೀ ಪ್ರೊಸೆಸ್ ಏನೇನು ಕೊಟ್ಟಂತಂದರೆ ಅಪ್ ಟು 36 hour ಪ್ಲೇ ಟೈಮಿಂಗ್ ಇದೆ. ಕ್ವಾಡ್ ಮೈಕ್ ಪ್ಲಸ್ AI ENC ಫಾರ್ ಕಾಲಿಂಗ್. ENC ಅಂತಂದು ಪೋಕೋ ಬಡ್ಸ್ X1 ಅನ್ಬಾಕ್ಸ್ ಮಾಡೋಣ. ಫಸ್ಟು ನನ್ನ ಹತ್ರ ಏನು ಕುಯ್ಯೋಕ್ಕಿಲ್ಲ ಕರೇನು ಯಾವುದು ಇದೆ. ನೀರು ಕಟ್ಟಲ್ಲಿ ಹಾಕ್ಬಿಟ್ಟು ಕಟ್ ಮಾಡಿಬಿಡ್ತೀನಿ. ಕಟ್ ಆಯ್ತು ಅಂತ ಮಾಡಿ. ಸೊ ಬಾಕ್ಸಲ್ಲಿ ಏನೇನು ಕೊಡ್ತೀನಿ. ಓಕೆ, ಮ್ಯಾನು ಇದೆ. ಇದು ಮ್ಯಾನು ಅಂತಾರೆ ಯಾರು ಓದಲ್ಲ, ನಾನು ಓದಲ್ಲ, ಯಾರು ಓದಲ್ಲ. ಸೊ ಒಂದು ಮ್ಯಾನು ಬಾಕ್ಸ್ ಇದೆ. ಇದರಲ್ಲಿ USB ಕೇಬಲ್ ಐ ಥಿಂಕ್ ಇದರಲ್ಲಿ ಕೇಬಲ್ ಇಲ್ಲ. ಸೊ ಸದ್ಯಕ್ಕೆ ಬಂದಿರೋದು ಒಂದು ಬಾಕ್ಸು, ಒಂದು ಮೆನು, ಇದು 3 ಬಡ್ಸ್, ಅದು ರಬ್ಬರು, ಆಮೇಲೆ ಒಂದು ಬಡ್ಸು. ಈ ಬಡ್ಸ್ ಯಾವ ಥರ ಇದು ಏನಂತಂದರೆ ಕ್ವಿಕ್ ಫಾಸ್ಟ್ ಫೈರಿಂಗ್ ಆಗುತ್ತೆ. ಫಾಸ್ಟ್ ಫೈರಿಂಗ್ ಅಂತಂದರೆ ಇದು ಒಂದು ಸಲ ನೀವು ಈ MIದು ಒಂದು ಫಾಡ್ಸ್ದು ಈ QR ಕೋಡ್ ಸ್ಕ್ಯಾನ್ ಮಾಡಿದ್ಮೇಲೆ ಒಂದು ಆ್ಯಪ್ಸ್ ಡೌನ್ಲೋಡ್ ಆಗುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಲಾಗಿನ್ ಮಾಡಿಕೊಂಡ್ರೆ ನೀವು ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ. ಅದು ಕನೆಕ್ಟ್ ಕೊಟ್ಬಿಟ್ರೆ ಆಟೋಮೆಟಿಕ್ ಫೋನಲ್ಲಿ ಕನೆಕ್ಟ್ ಆಗಿಬಿಡುತ್ತೆ ಅದು. ಸೊ ಫಾಸ್ಟ್ ಫೈರಿಂಗ್ ಅಂತಂತಂದರೆ ಇಲ್ಲಿದೆ ನೋಡಿ. ಎಸ್, ಫಾಸ್ಟ್ ಫೈರಿಂಗ್. ಸೊ ಇದ್ರದ್ದು ಕೀ ಹೈಲೈಟ್ಸ್ ಬಂತಂತಂದರೆ ಏನು, ಕ್ವಾಡ್ ಕ್ಯಾಮ್ರಾ ಆಯಿತು, 12mm 36 wire, ಆಮೇಲೆ ಇದು ಇದೆಯಲ್ಲ 4 ಇಕೋ ಸೌಂಡ್ ಪ್ರೊಫೈಲ್ ಪ್ಲಸ್ 1 ಕಸ್ಟಮ್ ಅಂತಿದೆಯಲ್ವಾ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನೀವು ಮ್ಯೂಸಿಕ್ ಸಾಂಗ್ ಪ್ಲೇ ಮಾಡ್ತೀರ ಗೊತ್ತಾ, ಈ ಸಾಂಗಲ್ಲಿ ಅದರ ಆ್ಯಪಲ್ಲೇ ಬರುತ್ತೆ ಅದು. ಸೊ ಸೌಂಡ್ ಕ್ವಾಲಿಟಿ ಎಫೆಕ್ಟ್ ಅಂತಿದೆಯಲ್ಲ, ಸೊ ಇಲ್ಲಿ ನೋಡಿ, ಇದು ಈ ಥರದ್ದು 4 ಆಪ್ಷನ್ ಇದ್ದಾವೆ ಇದರಲ್ಲಿ. ಒಂದು ಪಾಪು, ಕ್ಲಾಸಿಕ್ಕು, ಜಾಜ್, ರಾಕು, ಕಸ್ಟಮ್ ಅಂತ. ಇದು ಏನು ಮೇಲೆ 4 ಇದ್ದಾವಲ್ಲ, 4 ಆಟೋಮೆಟಿಕ್ ಇರುತ್ತೆ. ಅದು ನೋಡ್ಬೋದು, ಇಲ್ಲಿ ಈ ಥರ ಆಟೋಮೆಟಿಕ್ ಇರುತ್ತೆ. ಒಂದು ಕಸ್ಟಮ್ ಅಂತಿದೆ ನೋಡಿ, ಇಲ್ಲಿ ಬಾಕ್ಸ್ ಮೇಲೆ ಒಂದು ಕಸ್ಟಮ್ ಅಂತಿದೆಯಲ್ಲ, ಆ ಕಸ್ಟಮ್ ಏನು ಅಂತಂತಂದರೆ ನಾವು ಯಾರು ಇಯರ್ಪಾಡ್ಸ್ ಕಿವಿಯಲ್ಲಿ ಇಟ್ಕೊಂಡ್ಬಿಟ್ಟು ಸೌಂಡು ನಮಗೆ ಯಾವ ಥರ ಬೇಕು ಸೌಂಡ್ ಆ ಥರ ಬೀಟ್ಸ್ಗಳು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದು ಕಸ್ಟಮ್ ಅಂತನದು. ಸೊ ಅದು ಇದು ಪೋಕೋ ಬ್ರ್ಯಾಂಡ್ ಇದೆ. Type-C ಇದೊಂದು ಬಟನ್ ಕೊಟ್ಟವನೆ, ಇದು ನೋಡ್ಬೋದು. ನಾನು ಡ್ರೈವ್ ಅಂತ ಹೇಳಿದ್ನಲ್ಲ, ಸೊ ಡ್ರೈವ್ ಎಲ್ಲಿರುತ್ತೆ ಅಂತಂದರೆ ಇದರೊಳಗಡೆ, ಅದೇ ಸ್ಪೀಕರ್ಗೆ ಡ್ರೈವ್ ಅಂತ 12.4mm ಡ್ರೈವ್ ಇರೋದು, ಟೈಟಾನಿಯಮ್ ಡ್ರೈವ್. ಈ ಪೋಕೋದಲ್ಲಿ ಇನ್ನೊಂದು ಏನಂತಂದರೆ ಬಡ್ಸಲ್ಲಿ ENC ಅಂತಿದೆ. ENC ಅಂತಂದರೆ ಎನ್ವಿರಾನ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳ್ಬಿಟ್ಟು. ಅದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಇವಾಗ ನಾವು ಇಯರ್ಫೋಡ್ಸ್ ಹಾಕೊಂಡ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸು ಆಡಿಯೋಸ್ ರೆಕಾರ್ಡ್ ಮಾಡ್ತೇವಲ್ಲ, ಅದರಲ್ಲಿ ವಾಯ್ಸ್ ರೆಡೀಸಾಗಿ ಮಾಡುತ್ತೆ. ಕ್ಯಾನ್ಸಲೇಷನ್ ಮಾಡಿ ಫಿಲ್ಟ್ರ್ ಮಾಡಿ ಪ್ಯೂರ್ ವಾಯ್ಸ್ ಕೊಡುತ್ತೆ. ಇನ್ನೊಂದು ENC ಬಂತಂದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತೇಳಿ. ಅದು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಂದ್ಬಿಟ್ಟು ಎಲ್ಲಿ ಅಂತಂದರೆ, ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಸುತ್ತ ರೌಂಡ್ದು ವಾಯ್ಸ್ ಯಾವುದು ಜಾಸ್ತಿ ಕೇಳಿಸ್ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲೇಷನ್ ಆಗಿಬಿಟ್ಟು ಫಿಲ್ಟ್ರಾಗಿ ಬರುತ್ತೆ. ಸೊ ಅದು ಒಂದು ENCಯಲ್ಲಿ ಯೂಸ್ ಆಗುತ್ತೆ. ಸೊ ಅದರಲ್ಲೇ ಅದೇ ಇದರಲ್ಲಿ ಒಂದು ಸ್ಪೆಷಲ್ ಇದು. ಆಮೇಲೆ 12.4mm ಡ್ರೈವ್ ಇರೋದು, ಟೈಟಾನಿಯಮ್ ಡ್ರೈವ್ ಅಂತಂತಂದರೆ ಅದೇ ಬಡ್ಸ್ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ಅದು ಏನು ಡ್ರೈವ್ ಅಂತೇಳಿ. ಸೊ ಅದು. ಸೊ ಯಾರೆಲ್ಲ ಇನ್ನು ಹೊಸದಾಗಿ ನನ್ನ ವೀಡಿಯೋಸ್ಗಳು ನೋಡ್ತಾಯಿದ್ದೀರಿ, ಸೊ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬರ್ ಮಾಡಿ.